ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಇವತ್ತು 11ನೇ ದಿನ ಪರ್ಸನಲ್ ಟ್ರೈನಿಂಗ್ ಜಿಮ್ ಚಾಲೆಂಜ್ 25 ಡೇಸ್ ಚಾಲೆಂಜ್ ನಲ್ಲಿ 11ನೇ ದಿನ ಬೆಳಗ್ಗೆ ಎದ್ದು ನಾನು ಆಸ್ ಯೂಶುವಲ್ ಜ್ಯೂಸ್ ಕುಡಿದು, ನೀವು ರೆಗ್ಯುಲರ್ ವಿಡಿಯೋಸ್ ನೋಡ್ತಿದ್ರೆ ಗೊತ್ತಿರುತ್ತೆ ಯಾವ ರೀತಿ ನಾನು ಜ್ಯೂಸ್ ಮಾಡ್ಕೊಳ್ತೀನಿ ಅಂತ ಚೆಕ್ ಮಾಡಿ. ಜ್ಯೂಸ್ ಕುಡಿದು ಸ್ವಲ್ಪ ಅಂಗಡಿಗೆ ಹೋಗಿ ಶಾಂತ ಅವ್ರಿಗೆ ಸ್ವಲ್ಪ ಕೆಲಸಗಳೆಲ್ಲ ಹೇಳಿ ಮೇಲ್ ಬಂದು ನಾನು ಓಟ್ಸ್ ಮಾಡ್ಕೊಂಡೆ. ಸೊ ಓಟ್ಸ್ ಜೊತೆ ಸ್ವಲ್ಪ ಆಪಲ್ಲು ಮತ್ತೆ ಬಾಳೆಹಣ್ಣು ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ತೆಗೆದಿಟ್ಕೊಂಡಿದ್ದೆ. ಸೊ 1 ಲೋಟದಷ್ಟು ಓಟ್ಸ್ ನ ಹಾಕೊಂಡೆ. ಫಸ್ಟ್ ಸ್ವಲ್ಪ ನೀರನ್ನ ಒಲೆ ಮೇಲಿಟ್ಟು ನೀರು ಬಿಸಿ ಆಗ್ತಿದ್ದಂಗೆನೆ ಓಟ್ಸ್ ನ ಹಾಕೊಂಡು ಈ ರೀತಿ ಸ್ವಲ್ಪ ಬೇಯಿಸ್ಕೊಳ್ಬೇಕು. ಅದಾದ್ಮೇಲೆ ನಾನಿಲ್ಲಿ ಹಣ್ಣುಗಳನ್ನ ಕೂಡ ಹೆಚ್ಚಿಟ್ಕೊಂಡಿದ್ದೆ, ಅದು ಬೇಯುವಷ್ಟರಲ್ಲಿ ಬಾಳೆಹಣ್ಣು ಮತ್ತೆ ಆಪಲ್ಲು. ಸೊ ಅದೆರಡನ್ನು ಕೂಡ ಓಟ್ಸ್ ಜೊತೆ ಮಿಕ್ಸ್ ಮಾಡಿಕೊಂಡು ಒಂದ್ ಸ್ವಲ್ಪ ಬೆಲ್ಲ ಕೂಡ ಹಾಕೊಂಡಿದ್ದೆ. ತುಂಬಾನೇ ಚೆನ್ನಾಗಾಗಿತ್ತು, ಟ್ರೈ ಮಾಡಿ ಒಂದ್ಸತಿ. ಸೊ ಓಟ್ಸ್ ಎಲ್ಲ ತಿಂದಾದ್ಮೇಲೆ ಇಲ್ಲಿ ಅಡಿಗೆ ಮನೆ ಸ್ವಲ್ಪ ಕ್ಲೀನ್ ಮಾಡೋದಿತ್ತು, ಪಾತ್ರೆಗಳೆಲ್ಲ ತೊಳೆದು ಸ್ಟವ್ ಎಲ್ಲ ಒರೆಸಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಡ್ರೈ ಫ್ರೂಟ್ಸ್ ತಿಂದೆ. ಸೊ ಡ್ರೈ ಫ್ರೂಟ್ಸ್ ತಿಂದು ಇಲ್ಲಿ ನೀರಿನ ಬಾಟ್ಲ್ ಎಲ್ಲ ರೆಡಿ ಮಾಡ್ಕೊಂಡೆ. ಜಿಮ್ಗೆ ಹೋಗೋದಕ್ಕೆ 1 ರೂಪಾಯಿ ಕಾಯಿನ್ ಕೂಡ ಇಟ್ಕೊಂಡೆ. ಸೊ ಇವತ್ತು ಆಕ್ಚುಲಿ ಹಣ್ಣು ಓಟ್ಸು ಇದ್ರಲ್ಲೇ ಇದ್ದೆ ಜಾಸ್ತಿ, ನಾನ್ ಬೇರೆ ಏನು ತಿನ್ಲಿಲ್ಲ. ಸೊ ಜಿಮ್ಗೆ ಹೊರಟೆ, ಯಾಕಂದ್ರೆ 2 ಬನಾನಾ ಇತ್ತಲ್ವಾ, ಹಾಗಾಗಿ. ಸೊ ಜಿಮ್ ಬ್ಯಾಗಲ್ಲಿ ಏನೇನು ಇಟ್ಕೋಬೇಕು ಎಲ್ಲ ಇಟ್ಕೊಂಡು ಹೊರಟೆ. ಸೊ ಕೆಳಗೆ ಹೋಗಿ ಸ್ವಲ್ಪ ಶಾಂತ ಅವ್ರಿಗೆ ಇನ್ನೊಂದ್ ಸ್ವಲ್ಪ ಎಲ್ಲ ಕೆಲ್ಸಗಳು ಹೇಳಿ ನಾನು ಹೊರಟೆ ಜಿಮ್ಗೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ನನ್ನ ಒಂದು 3 ಶಾಪ್ಸ್ ಅಲ್ಲಿ 1 ಶಾಪ್ ವೆಕೇಟ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಸೊ ಅದರ ಸಲುವಾಗಿ ಕೆಲ್ಸಗಳು ನಡೀತಾ ಇತ್ತು. ಸೊ ಆಮೇಲೆ ಚೆಕ್ ಮಾಡಿದೆ, ಪೂರ್ತಿ ವೆಕೇಟ್ ಮಾಡಿದ್ರು ಇದನ್ನ, ಅಂದ್ರೆ ಎಂಟಿ ಆಗಿತ್ತು ಈ ಒಂದು ಶಾಪ್. ಸೊ ಓನರ್ಗೆ ಹೇಳಿ ನಾನು ನವೆಂಬರ್ 30th ವೆಕೇಟ್ ಮಾಡಿದೆ ಅದನ್ನ. ಅದಾದ್ಮೇಲೆ ಜಿಮ್ಗೆ ಬಂದೆ. ಜಿಮ್ಗೆ ಬಂದು ವೆಯ್ಟ್ ಚೆಕ್ ಮಾಡಿದೆ. ನೀವು ನೋಡ್ಬೋದು ಎಷ್ಟು ವೆಯ್ಟ್ ಇದೀನಿ ಅಂತ ಹೇಳಿ. ಸ್ವಲ್ಪ ರೆಡ್ಯೂಸ್ ಆಗಿದ್ದೆ, ಖುಷಿ ಆಯ್ತು. ಜಿಮ್ ಅಲ್ಲಿ ವರ್ಕೌಟ್ ಮುಗಿಸ್ಕೊಂಡು ಮನೆಗೆ ಬಂದು ಫಸ್ಟ್ ಒಂದ್ ಸ್ವಲ್ಪ ದ್ರಾಕ್ಷಿ ತಿನ್ನೋಣ ಅಂತ ದ್ರಾಕ್ಷಿ ತಿಂದೆ. ಯಾಕಂದ್ರೆ ನೆಕ್ಸ್ಟ್ ಡೇ ಇಂದ ಸಿಟ್ರಸ್ ಫ್ರೂಟ್ಸ್ ತಿನ್ನಾಗಿರ್ಲಿಲ್ಲ ಒಂದು 5 ಡೇಸ್. ಸೊ ಇತ್ತಲ್ಲ ಖಾಲಿ ಮಾಡೋಣ ಅಂತ ಹೇಳಿ ದ್ರಾಕ್ಷಿ ಹಾಕೊಂಡೆ. ಹಾಗೆ ಇಲ್ಲಿ ರಾಗಿ ಹಿಟ್ಟನ್ನ ಉಪಯೋಗಿಸ್ಕೊಂಡು ಸಬ್ಬಕ್ಕಿ ಸೊಪ್ಪು ಹಾಗೆ ಜೀರಿಗೆ ಒಂದ್ ಸ್ವಲ್ಪ ಇತ್ತಲ್ವಾ, ಜೀರಿಗೆ ನೀರು ಮಾಡಿದ್ದು ಜೀರಿಗೆ, ಹಾಗೆ ಇಲ್ಲೊಂದ್ ಸ್ವಲ್ಪ ಮೆಂತ್ಯ ನೀರು ಕೂಡ ಇತ್ತು. ಅದೆಲ್ಲ ಹಾಕಿ ಕಲ್ಸ್ಕೊಂಡು ಒಂದು ಚಪಾತಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನಿಲ್ಲಿ ಪ್ರಿಪೇರ್ ಮಾಡ್ಕೊಳ್ತೇನೆ. ಸ್ವಲ್ಪ ಸಾಲ್ಟ್ ಕೂಡ ಹಾಕೊಂಡೆ. ನೋಡ್ತಾ ಇರ್ಬೋದು ನೀವಿಲ್ಲಿ ಚೆನ್ನಾಗಿ ಕಲ್ಸ್ಕೊಂಡು ಈ ರೀತಿ ರೊಟ್ಟಿ ಆದ್ರೂ ಮಾಡ್ಕೊಳ್ಬಹುದು, ಚಪಾತಿ ಆದ್ರೂ ಮಾಡ್ಕೋಬಹುದು. ನಾನಿಲ್ಲಿ ಮೆಂತ್ಯ ನೀರು ಹೇಳಿದ್ನಲ್ಲ, ಮೆಂತ್ಯ ನೆನ್ಸಿದ್ದು ವಾಟರ್ ಇತ್ತು, ಅದರದ್ದು ನೀರನ್ನ ಹಾಕಿ ನಾರ್ಮಲ್ ವಾಟರ್ ಕೂಡ ಸ್ವಲ್ಪ ಹಾಕಿ ಚೆನ್ನಾಗಿ ಈ ರೀತಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲ್ಸ್ಕೊಂಡೆ. ಸೊ ನಾನು ಆಕ್ಚುಲಿ ರೊಟ್ಟಿ ಅಥವಾ ಚಪಾತಿ ಮಾಡೋಣ ಅನ್ಕೊಂಡೆ, ಚಪಾತಿ ಟ್ರೈ ಮಾಡೋಣ ಅಂತ ಅನ್ಕೊಂಡೆ. ಚಪಾತಿನೇ ಆಯ್ತು. ಸ್ವಲ್ಪ ಹೊತ್ತು ಇದನ್ನ ರೆಸ್ಟ್ ಮಾಡಕ್ಕೆ ಬಿಟ್ಟು ಪಾಲಕ್ ಚಟ್ನಿ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಪಾಲಕ್ ಎಲ್ಲ ಇತ್ತಲ್ಲ ಅದನ್ನ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ನಾನಿಲ್ಲಿ ಸ್ವಲ್ಪ ಚೆನ್ನಾಗಿ ತೊಳೆದು ಫಸ್ಟ್ಗೆ ಪಾಲಕನ್ನ, ಆಮೇಲೆ ಒಂದು ಪಾತ್ರೆಗೆ ನೀರ್ ಹಾಕೊಂಡು ನೀರ್ ಸ್ವಲ್ಪ ಬಿಸಿ ಆದ್ಮೇಲೆ ಈ ಒಂದು ಚೆನ್ನಾಗಿ ತೊಳೆದಿರುವಂತಹ ಪಾಲಕನ ಹಾಕೊಂಡೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಬಿಸಿ ನೀರಿನ ಒಲೆ ಮೇಲೆ ಇಟ್ಟಿದ್ದೀನಿ. ಸ್ವಲ್ಪ ಬಿಸಿ ಆಗಕ್ಕೆ ಬಿಟ್ಟು ಒಂದು 1 ಮಿನಿಟ್ ಬಿಸಿ ಆದ ನಂತರ ಅದಕ್ಕೆ ನಾವಿಲ್ಲಿ ಪಾಲಕ್ ಸೊಪ್ಪನ್ನ ಹಾಕೊಳ್ಬೇಕು. ಪಾಲಕ್ ಚಟ್ನಿ ಮಾಡೋದಕ್ಕೆ ಈ ರೀತಿ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಡಯಟ್ ಮಾಡೋರು. ಸೊ ನಾನಿಲ್ಲಿ ಪಾಲಕ್ ಸೊಪ್ಪೆಲ್ಲ ಹಾಕೊಂಡು 1 to 1.5 ಮಿನಿಟ್ ಇದನ್ನ ಮುಚ್ಚಿಟ್ಬಿಟ್ಟೆ. ಅಷ್ಟರಲ್ಲಿ ಇದು ಸಾಫ್ಟ್ ಆಗುತ್ತೆ. ತುಂಬಾ ಹೊತ್ತೇನು ಬೇಯಿಸೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಪಾಲಕ್ ಬೇಗ ಬೆಂದೋಗ್ಬಿಡುತ್ತೆ. ಸೊ ಅದು ಮುಳುಗೋಷ್ಟು ನೀರ್ ಹಾಕೊಂಡು ಮುಚ್ಚಿಡ್ಬೇಕು. ಮುಚ್ಚಿಟ್ಟು ಒಂದು 1.5 ಮಿನಿಟ್ ಆದ್ಮೇಲೆ ನಾನು ತೆಗೆದ್ಬಿಟ್ಟು ಚೆಕ್ ಮಾಡಿದೆ, ಆಲ್ಮೋಸ್ಟ್ ಇದು ಬೆಂದಿತ್ತು. ಸೊ ಹಾಗಾಗಿ ನಾನು ಇದನ್ನ ತೆಕ್ಕೊಂಡೆ. ತುಂಬಾ ಬೇಯಿಸಿದ್ರೆ ಅದ್ರ ನ್ಯೂಟ್ರಿಷನ್ ಎಲ್ಲ ಹೊಟ್ಟೋಗುತ್ತೆ. ಸೊ ಅದಾದ್ಮೇಲೆ ಇಲ್ಲೊಂದು ತೂತ್ ಪಾತ್ರೆಗೆ ಹಾಕಿ ನೀರೆಲ್ಲ ಬಸ್ಕೊಂಡು, ತುಂಬಾ ಬಿಸಿ ಇತ್ತು ಈ ಒಂದು ಪಾಲಕ್ಕು, ಅದನ್ನ ಒಂದು ತಟ್ಟೆಗೆ ಹಾಕೊಂಡು ಸ್ವಲ್ಪ ಫ್ಯಾನ್ ಕೆಳಗಡೆ ಇಡೋಣ ಅಂತ ಹೇಳಿ ನಾನು ಇದನ್ನ ಫ್ಯಾನ್ ಕೆಳಗಡೆ ಇಟ್ಟೆ, ಸ್ವಲ್ಪ ಹೊತ್ತು ಆರ್ಲಿ ಅಂತ ಹೇಳಿ. ಸೊ ಅದು ಆರಾದ್ಮೇಲೆ ನಾನು ಈ ರೀತಿ ಮಿಕ್ಸಿ ಜಾರ್ಗೆ ಈ ಒಂದು ಪಾಲಕನ್ನ ಹಾಕೊಂಡೆ. ಪಾಲಕ್ ಹಾಕೊಂಡು ಜೊತೆಗೆ ಒಂದ್ ಸ್ವಲ್ಪ ಕಾಳು ಮೆಣಸು ಕೂಡ ಹಾಕೊಂಡೆ. ಏನೇನ್ ಹಾಕೊಂಡೆ ಅಂತ ಹೇಳ್ತೀನಿ ನೋಡಿ. ಸ್ವಲ್ಪ ಕಾಳು ಮೆಣಸು, ಹಾಗೆ ಒಂದು ಚಿಟಿಕೆ ಅಷ್ಟು ಸಾಲ್ಟ್, ಹಾಗೆ ಒಂದ್ ಸ್ವಲ್ಪ 1 ಸ್ಪೂನ್ ಅಷ್ಟು ಜೀರಿಗೆ.
ಸೊ ಇದಿಷ್ಟು ಹಾಕೊಂಡು ಚೆನ್ನಾಗಿ ರುಬ್ಕೊಂಡೆ. ಈ ರೀತಿ ಚಟ್ನಿ ಪ್ರಿಪೇರ್ ಮಾಡ್ಕೊಂಡೆ, ಚೆನ್ನಾಗಾಗುತ್ತೆ ನೋಡಿ, ಟ್ರೈ ಮಾಡಿ ಒಂದ್ಸತಿ. ಅದಾದ್ಮೇಲೆ ಇಲ್ಲಿ ಚಪಾತಿ ಮಾಡೋದಕ್ಕೆ ಗುಂಡ್ ಮಾಡ್ಕೊಂಡು ಹಿಟ್ಟನ್ನ ಟ್ರೈ ಮಾಡಿದೆ, ಚಪಾತಿನೇ ಆಯ್ತು, ರೊಟ್ಟಿ ಏನ್ ಮಾಡ್ಬೇಕಾಗಿ ಬರ್ಲಿಲ್ಲ. ಚಪಾತಿ ತರ ಮಾಡ್ಕೊಂಡು, ಅಂದ್ರೆ ತುಂಬಾ ಚಪಾತಿ ಅಷ್ಟು ಸಾಫ್ಟ್ ಆಗಲ್ಲ, ಆದ್ರೂ ಕೂಡ ಒಳ್ಳೇದಿದು ಈ ರೀತಿ ಮಾಡ್ಕೊಂಡ್ರೆ. ನಾ ಇಲ್ಲಿ ಒಂಚೂರು ಮಸ್ಟರ್ಡ್ ಆಯಿಲ್ ನ ಹಾಕೊಂಡು ಬೇಯಿಸ್ಕೊಳ್ತಾ ಇದೀನಿ. ನೀವು ಬೆಳ್ದಿರೋ ಒಂಚೂರು ನೀರ್ ಬೇಕಾದ್ರೆ ಮೇಲೆ ಸ್ಪ್ರಿಂಕಲ್ ಮಾಡ್ಕೊಳ್ಬಹುದು. ರೊಟ್ಟಿ ಮಾಡುವಾಗೆಲ್ಲ ನಾ ಹಾಗೆ ಮಾಡ್ತೀನಿ. ಸೊ ಚೆನ್ನಾಗಿ ಇದನ್ನ ಬೇಯಿಸ್ಕೊಂಡು ನಾನು ಇನ್ನ ಒಂದು ಚಪಾತಿ ಕೂಡ ಮಾಡ್ಕೊಂಡೆ, ರಾಗಿ ಚಪಾತಿ. ನೀವು ಒಮ್ಮೆ ಟ್ರೈ ಮಾಡಿ, ಯಾವ ಸೊಪ್ಪು ಬೇಕೋ ಅದೆಲ್ಲ ಹಾಕೊಂಡು ಮಾಡ್ಕೊಳ್ಬಹುದು. ಕ್ಯಾರೆಟ್ ತುರಿ ಬೇಕಿದ್ರೆ ಕ್ಯಾರೆಟ್ ತುರಿ ಕೂಡ ಹಾಕೊಳ್ಬಹುದು. ನಾನಿಲ್ಲಿ ಜಸ್ಟ್ ಸೊಪ್ಪುಗಳು ಹಾಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪೆಲ್ಲ ನೀಟಾಗಿ ಹೆಚ್ಚಿ ಹಾಕೊಂಡಿದ್ದೀನಿ. ಸೊ ಚೆನ್ನಾಗಿ ಈ ರೀತಿ ಬೇಯಿಸ್ಕೊಂಡು ಇದನ್ನ ಹಾಟ್ ಬಾಕ್ಸ್ ಅಲ್ಲಿ ಹಾಕೊಂಡೆ. ಹಾಗೆ ಇನ್ನೊಂದು ಚಪಾತಿ ಕೂಡ ಮಾಡ್ಕೊಂಡೆ, ನೀರು ಕೂಡ ಇಲ್ಲಿ ಬಿಸಿಗಿಟ್ಟಿದ್ದೆ. ಚೆನ್ನಾಗಿತ್ತು ಚಪಾತಿ. ಬೇಯಿಸೋದು ತುಂಬಾ ಇಂಪಾರ್ಟೆಂಟ್, ಚೆನ್ನಾಗಿ ಬೇಯಿಸ್ಕೊಳ್ಬೇಕು, ಗೊತ್ತಾಗಲ್ಲ ಅಂದ್ರೆ ಕಪ್ಪಗಿರುತ್ತಲ್ಲ. ನೀಟಾಗಿ ಬೇಯಿಸ್ಕೊಂಡು ಅದಾದ್ಮೇಲೆ ನಾನು ಇಲ್ಲಿ ನೀರು ಕೂಡ ಆಫ್ ಮಾಡಿದೆ. ಹಾಗೆ ಇಲ್ಲಿ ಸೌತೆಕಾಯಿ ಒಂದ್ ಸ್ವಲ್ಪ ಹೆಚ್ಕೊಳ್ಳೋಣ ಅಂತ ಹೇಳಿ ಸೌತೆಕಾಯಿ ಹೆಚ್ಕೊಂಡೆ. ಹಾಗೆ ಇನ್ನೊಂದ್ ಸ್ವಲ್ಪ ಮಿಕ್ಕಿರುವಂತಹ ಹಿಟ್ಟನ್ನ ನಾನು ಎತ್ತಿಟ್ಟೆ, ನಾಳೆಗಾಗುತ್ತೆ ಅಂತ ಹೇಳಿ ಫ್ರಿಜ್ ಅಲ್ಲಿ ಎತ್ತಿಟ್ಬಿಟ್ಟೆ. ಮಾಡಿಟ್ರೆ ಸುಮ್ಮನೆ ಗಟ್ಟಿ ಆಗುತ್ತೆ ಅಂತ ಹೇಳಿ ಫ್ರಿಜ್ ಅಲ್ಲಿ ಎತ್ತಿಟ್ಬಿಟ್ಟೆ. ಸೊ ನಾನಿಲ್ಲಿ ಏನೇನ್ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಸೊ ನಾನೊಂದು ಡಿನ್ನರ್ಗೆ ರಾಗಿ ಚಪಾತಿ ರೆಡಿ ಆಗಿದೆ, ಸಬ್ಬಕ್ಕಿ ಸೊಪ್ಪು ಹಾಕಿ ಮಾಡಿರುವಂತದ್ದು. ಹಾಗೆ ಇಲ್ಲಿ 2 ಮಾಡ್ಕೊಂಡಿದೀನಿ. ಹಾಗೆ ಇಲ್ಲಿ ಸೌತೆಕಾಯಿ ಕೂಡ ಹೆಚ್ಚಿಟ್ಕೊಂಡಿದೀನಿ. ಹಾಗೆ ಇಲ್ಲಿ ಪಾಲಕ್ ಚಟ್ನಿ ಕೂಡ ರೆಡಿ ಆಗಿದೆ. ನಮ್ಮ ಒಂದು ಡಯಟ್ ಜರ್ನಿನಲ್ಲಿ ಈ ರೀತಿ ಚಟ್ನಿ ಮಾಡ್ಕೊಂಡ್ರೆ ತುಂಬಾನೇ ಯೂಸ್ ಆಗುತ್ತೆ. 1 2 to 3 days ಬರುತ್ತೆ, ಫ್ರಿಜ್ ಅಲ್ಲಿ ಇಟ್ಕೊಂಡು ತಿನ್ಬಹುದು ನೀವು. ಸೊ ಚೆನ್ನಾಗಿರುತ್ತೆ, ಮಾಡ್ಕೊಳ್ಳಿ, ಒಂದ್ಸತಿ ಟ್ರೈ ಮಾಡಿ. ನಾನು ಕೂಡ ತಟ್ಟೆಗೆ ಸರ್ವ್ ಮಾಡ್ಕೊಂಡೆ ಪಾಲಕ್ ಚಟ್ನಿ. ಹಾಗೆ ಇಲ್ಲಿ ಸೌತೆಕಾಯಿ ಕೂಡ ಸರ್ವ್ ಮಾಡ್ಕೊಂಡು ಚಪಾತಿ ಕೂಡ ಹಾಕೊಂಡು ನಾನು ನನ್ನ ಒಂದು ಡಿನ್ನರ್ ನ ಕಂಪ್ಲೀಟ್ ಮಾಡ್ಕೊಂಡೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಾಗಿತ್ತು. ಹೆಲ್ದಿ ಕೂಡ ಈ ರೀತಿ ಮಾಡ್ಕೊಂಡ್ರೆ ನೀವು, ಮತ್ತೆ ವೆಯ್ಟ್ ಲಾಸ್ ಜರ್ನಿಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ರೀತಿ ನೀವು ಮಾಡ್ಕೊಂಡು ತಿಂದ್ರೆ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆ ಈ ಒಂದು ಪಾಲಕ್ ಚಟ್ನಿ ಆಗಿರ್ಬೋದು, ಕುಕುಂಬರ್ ಹಾಗೆ ರಾಗಿ ಚಪಾತಿ. ಸಾಫ್ಟ್ ಆಗಿತ್ತು, ತುಂಬಾ ಏನು ಹಾರ್ಡ್ ಇರ್ಲಿಲ್ಲ. ನಾನು ಇವಾಗ ನಿಮ್ಗೆ ತೋರಿಸ್ತೀನಿ ನೋಡಿ. ಸೊ 2 ಚಪಾತಿ ಮಾಡ್ಕೊಂಡಿದ್ದೆ ನಾನು. ಸೊ ತಿಂದು ನೋಡ್ದೆ, ಸಾಫ್ಟ್ ಇತ್ತು ನೋಡಿ, ಇಲ್ಲಿ ತೋರಿಸ್ತಾ ಇದೀನಿ ಇವಾಗ. ತುಂಬಾ ಏನ್ ಹಾರ್ಡ್ ಇರ್ಲಿಲ್ಲ, ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿತ್ತು. ಸೊ ಚಿಲ್ಲಿ ಯೂಸ್ ಮಾಡಬೇಡಿ ಅಂತ ಹೇಳಿದ್ರಲ್ಲ, ಹಾಗಾಗಿ ನಾನು ಪೆಪ್ಪರ್ ಯೂಸ್ ಮಾಡ್ಕೊಂಡು ಈ ಒಂದು ಚಟ್ನಿನ ಮಾಡಿದ್ದೆ. 5 days ಜಾಸ್ತಿ ಖಾರ ಹುಳಿ ಎಲ್ಲ ಯೂಸ್ ಮಾಡಬೇಡಿ ಅಂತ ಹೇಳಿದ್ರು. ಹಾಗೆ ನಾನು 2 ಚಪಾತಿನ ತಿಂದು ಇಲ್ಲಿ ನನ್ನ ಒಂದು ಡಿನ್ನರ್ ನ ಕಂಪ್ಲೀಟ್ ಮಾಡ್ಕೊಂಡೆ. ತುಂಬಾ ಚೆನ್ನಾಗಿತ್ತು. ಹಾಗೆ ಪಾಲಕ್ ಚಟ್ನಿ ಒಂದ್ ಸ್ವಲ್ಪ ಮಿಕ್ತು, ಹಾಗೆ ತಿನ್ನೋದೇನ್ ಬೇಡ ಅಂತ ಹೇಳಿ ಅದನ್ನ ಒಂದ್ ಸ್ವಲ್ಪ ಎತ್ತಿಟ್ಬಿಟ್ಟೆ ನಾನು, ನಾಳೆಗಾಗುತ್ತೆ ಅಂತ ಹೇಳಿ. ನಂಗೊಂದು 2 to 3 days ವರ್ಗೂ ಬಂತು ಪಾಲಕ್ ಚಟ್ನಿ. ತುಂಬಾ ಚೆನ್ನಾಗಿತ್ತು. ಬಟ್ ಹಾಗೆ ಜಾಸ್ತಿ ತಿನ್ನೋದು ಬೇಡ ಅಂತ ಹೇಳಿ ಸ್ವಲ್ಪ ಎತ್ತಿಟ್ಬಿಟ್ಟೆ ಮಿಕ್ಕಿದ್ದನ್ನ. ಸೊ ನಾನೇ ಅಲ್ವಾ, ಹಾಗಾಗಿ ತಿಂದಿರೋ ತಟ್ಟೆಯಲ್ಲಿ ಇದ್ದಿದ್ದನ್ನೇ ತೆಗ್ದಿಟ್ಟೆ. ಹಾಗೆ ಇಲ್ಲಿ ಹಸಿ ಕಸ ಎಲ್ಲ ಬಿಸಾಕಕ್ಕೆ ನಾನು ಸಿಟ್ಔಟ್ಗೆ ಹೋಗಿ ಅದನ್ನ ಬಿಸಾಕ್ದೆ. ಇದನ್ನ ಆಕ್ಚುಲಿ ನಾನು 2 days ಒಂದ್ಸತಿ ಮೇಲ್ಗಡೆ ಟೆರೆಸ್ ಮೇಲೆ ಗೊಬ್ಬರ ಮಾಡೋದಕ್ಕೆ ಇಟ್ಟಿದ್ದೀನಲ್ಲ, ಅದಕ್ಕೆ ಹಾಕೊಂಡ್ಬಿಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ದಿನ. ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಆನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.